ಒಬ್ಬ ದೇವ ನೀತಿವಂತನು ಆ ವ್ಯಕ್ತಿ 7 ಸಲ ಬಿದ್ದರೂ ಮತ್ತೆ ಏಳುತ್ತಾನೆ. ಆದರೆ ದುಷ್ಟನ ಹಾಗಲ್ಲ. ದುಷ್ಟನು ಒಂದೇ ಸಲ ಬಿದ್ದ ಮೇಲೆ ಅವನು ಏಳುವ ಪ್ಲಾನಿಂಗೇ ಬರಲ್ಲ. ಆಲೋಚನೆ ಮಾಡಿ, ಸಪೋಸ್ ನೀವು ಪ್ರಾರ್ಥನೆಯಲ್ಲಿ ಬಿದ್ದು ಹೋಗಿರ್ಬೋದು, ಸಪೋಸ್ ನೀವು ನಂಬಿಕೆಯಲ್ಲಿ ಬಿದ್ದು ಹೋಗಿರ್ಬೋದು, ಸಪೋಸ್ ನಿಮ್ ಆ ಭಯ ಭಕ್ತಿಯಲ್ಲಿ ನಡೀಲಕ್ಕಾಗಲಾರ್ದೆ ನಿಮ್ಮನ್ನ ಯಾವುದೋ ಒಂದು ಟೆನ್ಷನ್ ಒಳಗಡೆ ನೀವು ಬಿದ್ದು ಹೋಗಿರ್ಬೋದು. ಪವಿತ್ರಾತ್ಮ ನಿಮ್ಮಿಂದ ಜಂಪ್ ಮಾಡ್ತಾರೆ, ಹೊರಗಡೆ ಬರ್ತಾರೆ. ಯಾಕೆಂದ್ರೆ ನೀನು ಪವಿತ್ರಾತ್ಮನಿಗೆ ನಿನ್ನ ಸುಂದರವಾದ ಮನೆ ನೀನು ಕಟ್ಟಿಕೊಡ್ಲಿಕ್ಕಾಗಲ್ಲ. ಸುಂದರವಾದ ಮನೆ ನಿನ್ನ ಆತ್ಮದ ಒಳಗಡೆ ಮನೆಯನ್ನ ಕೂಡಿಸ್ಕೊಳಕ್ಕಾಗಲ್ಲ. ಅಂದ್ರೆ ಪವಿತ್ರಾತ್ಮ ನಿನ್ನಿಂದ ಬೇಗವಾಗಿ ಬೇರೆಯವ್ರ ಮೇಲೆ ಹೋಗ್ತಾರೆ. ಯಾಕೆಂದ್ರೆ ನಿನ್ನ ಒಳಗಡೆ ಆ ಪವಿತ್ರಾತ್ಮ ಯಾವ ಭಕ್ತಿನಲ್ಲಿ ಕಾಣಲಿಲ್ಲ. ಬೈಬಲ್ ಅನ್ನ ತಿಳ್ಕೊಳ್ಳೋಣ ಅಂತ ಮನಸ್ಸು ಇನ್ನೊಂದು ಹೇಳ್ತಾ ಇದೆ, ಇನ್ನೊಂದು ಮನಸ್ಸು ಹೇಳ್ತಾ ಇದೆ ಸಾಕು ಇವತ್ತು ಪ್ರಾರ್ಥನೆ ಇಷ್ಟೇ ಸಾಕು, ಸಾಕು ಉಪವಾಸ ಮಾಡೋದು ಸಾಕು, ಎದ್ದೇಳು ಕಣ್ಣು ತೆಗಿ ಆಮೇಲೆ ಹೇಳು. ಇಷ್ಟು ಪ್ರಾರ್ಥನೆ ಮಾಡಿದ್ರು ಎಲ್ಲ ನೆಗೆಟಿವ್ ವಿಚಾರಗಳು, ಎಲ್ಲ ನೆಗೆಟಿವ್ ಮಾತುಗಳು ನಿನಗೆ ಕಣ್ಣೆದುರುಗಡೆ ಬರುತ್ತೆ ಇರೋದಾದ್ರೆ ನಾನು ಹೇಳ್ತಾ ಇದ್ದೀನಿ, ಸೈತಾನನಿಗೆ ಗೊತ್ತಿದೆ ನೀನು ಪ್ರಾರ್ಥನೆ ಮಾಡಿದ್ರೆ ನಿನ್ನ ಪರಿವಾರದವ್ರನ್ನ ಬಚಾಯಿಸ್ತಾ ಇದ್ದೀವಿ ಅಂತ. ಅದಕ್ಕೆ ಸೈತಾನನು ನಿನ್ನ ಪ್ರಾರ್ಥನೆದಲ್ಲೇ ಬರಬಿಡೋಕ್ಕಾಗಲಾರ್ದೆ ನೀನು ಮೆಟ್ಟಿಲು ಹತ್ತಬೇಕಂದಾಗೆಲ್ಲ ನಿನಗೆ ಮತ್ತೆ ಸಡನ್ ಅಂತ ಟೆನ್ಷನ್ ಬರ್ತದೆ. ನೀನು ಮತ್ತೆ ಮೆಟ್ಟಿಲು ಹತ್ತಬೇಕಂದಾಗೆಲ್ಲ ಮತ್ತೆ ನಿನಗೆ ಡಿಪ್ರೆಷನ್ ಹೆಚ್ಚುಗಳೇ ಕಾಣಿಸ್ತದೆ. ಮತ್ತೆ ಮೆಟ್ಟಿಲು ಹತ್ತಬೇಕಾದಾಗಲ್ಲ ನಿನ್ನ ರಿಪೋರ್ಟ್ಗಳನ್ನೆಲ್ಲ ಮತ್ತೆ ಡೇಂಜರ್ ವಿಷಯಗಳನ್ನು ತೋರಿಸ್ತದೆ. ಮತ್ತೆ ನೀನು ಮೇಲೆ ಹತ್ತಬೇಕಂದಾಗೆಲ್ಲ ನಿನ್ನ ಕೆಟ್ಟ ಕನಸುಗಳು ನನ್ನ ತಳಗಡೆ ಹಾಕುತ್ತದೆ. ಯಾವಾಗ ನೀನು ಮೇಲೆ ಬೆಳಿಬೇಕಂತೀಯೋ ಅವಾಗ ಸೈತಾನನು ಗುಪ್ತವಾದಂತ ನಿನ್ನ ತಳಗಳೆಯೋದಕ್ಕೆ ಅವನು ನಿಂತಿದ್ದ. ಅದಕ್ಕೆ ದೇವರು ಪವಿತ್ರಾತ್ಮನನ್ನ ಕಳಿಸ್ಕೊಟ್ಟಿದ್ದ. ಆ ಪವಿತ್ರಾತ್ಮ ಏನು ಮಾಡುತ್ತಾನಂದ್ರೆ ಫಸ್ಟ್ ನಿನ್ನ ಒಳಗಡೆ ಅಂಗೀಕರಿಸ್ಕೊಂಡ್ರೆ ನೀನು ಶುದ್ಧತೆಗೆ ಕಾರಣ ಅದೇ. 50% ಅಶುದ್ಧವಿದೆ, ನೀನು 100% ಅಶುದ್ಧವಿದೆ. 50% ಅಶುದ್ಧ ನೀನು ತೆಗೆದಿ ಆ 50% ನೀನು ಪವಿತ್ರಾತ್ಮ ನೀನು ಒಳಗಡೆ ಕೂಡಿಸ್ಕೋ. ಅವಾಗ ಈ ಏನು ಆಲ್ರೆಡಿ 50% ಕೆಟ್ಟದಿದೆಯೋ ನಿನ್ನ ಒಳಗಡೆ ಅದನ್ನು ತೊಳೆದು ಬಿಡುತ್ತಾನೆ ಪವಿತ್ರಾತ್ಮ. ಪೂರ್ತಿ 100% ಪವಿತ್ರಾತ್ಮ ನಿನ್ನ ಒಳಗಡೆ ಬಂದು ಆಳವಾದ ಸ್ಥಳವನ್ನು ತೊಳೆಯಕ್ಕಾಗಲ್ಲ. ಯಾಕೆಂದರೆ ಯಾವಾಗ ನೀನು ಪರಿಶುದ್ಧ ಆತ್ಮನಿಗೆ ನೀನು ವೆಲ್ಕಮ್ ಮಾಡ್ತೀಯೋ ಅವಾಗ ಮಾತ್ರ ಆ ಆತ್ಮ ನಿನ್ನ ಹತ್ರ ಬರಬಹುದು.